ವೀಣಾ ವೀಣಾ ಮಾವ ಅತ್ತೆ ಬಂದ್ರಾ? ಬೇಡ, ಸಂತು ದುಡ್ಡಿನ ವ್ಯವಸ್ಥೆ ಮಾಡ್ಕೊಂಡಮ್ಮ. ಅದೇ ದುಡ್ಡಿನ ವ್ಯವಸ್ಥೆ ಮಾಡ್ತೀನಿ ಅಂತಾನೆ ಹೊರಗಡೆ ಹೋಗಿದ್ದಾರೆ. ಅವರು ವೀರೇಂದ್ರ ಅವ್ರು ಫೋನ್ ಮಾಡಿದ್ರಮ್ಮ. ದುಡ್ಡಿನ ವ್ಯವಸ್ಥೆ ಆದ ತಕ್ಷಣ ಫೋನ್ ಮಾಡಿ ನಾನು ತಕ್ಷಣ ಬರ್ತೀನಿ ಅಂತ ಹೇಳಿದ್ದಾರೆ. ಹೌದಾ? ಒಂದು ಫೋನ್ ಮಾಡ್ಬಿಡ್ತೀಯಾ? ಎಲ್ಲಿದಂತ ಕೇಳು. ಸರಿ ಅತ್ತೆ, ನೀವು ಕೂತಿರಿ, ಬಂದೆ. ಏಯ್, ಲೊಕೇಶನ್ ಇಲ್ಲೇ ತೋರ್ಸ್ತಾ ಇದೆ. ಏಯ್, ನೀನು ಆ ಕಡೆ ಹೋಗ್ರ, ನಾವು ಈ ಕಡೆ ಹೋಗೋಣ, ಬರೋ ಬರೋ. ಅವ್ರ ಕಾಟ ಅಂದ್ರೆ ಒಂದು ಕಡೆ ಇವಳು ಕಾಟ. ಏನು ಇಷ್ಟೊಂದು ಸಲ ಫೋನ್ ಮಾಡ್ತಿದ್ಯಾ? ಅಯ್ಯೋ, ಎಲ್ರಿ ಇದ್ದೀರಾ ನೀವು? ಎಲ್ಲ ಸ್ವಲ್ಪ ದೂರದಲ್ಲಿ ಮನೆಯಿಂದ. ಹೇಳು. ಇಲ್ಲ ಅಂದ್ರೆ ಎಲ್ಲಿ? ಅಯ್ಯೋ, ಹೇಳಿದ್ನಲ್ಲ ದುಡ್ಡು ತರಕ್ಕೆ ಬಂದಿದ್ದೀನಿ ಅಂತ. ನೀವು ಯಾಕ್ರಿ ಇಷ್ಟೊಂದು ಏದೋಸರು ಬಿಡ್ತಾ ಇದ್ದೀರಾ? ಏನಾದರೂ ತೊಂದರೆಯಲ್ಲಿ ಇದ್ದೀರಾ ಏನು? ಯಾವ ತೊಂದರೆನೂ ಇಲ್ಲ ಕಣೆ, ನಾನು ಚೆನ್ನಾಗಿದ್ದೀನಿ. ನನಗೆ ಯಾಕೋ ನೀವು ಮಾತಾಡೋದು ನೋಡಿದ್ರೆ ಅನುಮಾನ ಬರ್ತಿದೆ. ನೀವು ಖಂಡಿತ ಯಾವುದೋ ತೊಂದರೆ ಸಿಗಾಕೊಂಡಿದ್ದೀರಾ. ಏನಾಯ್ತು ರೀ? ಎಲ್ರಿ ಇದ್ದೀರಾ? ಅಯ್ಯೋ ಇಲ್ಲ ಕಣೆ, ನಾನು ಆರಾಮಾಗಿದ್ದೀನಿ. ಒಂದು 10 ನಿಮಿಷದಲ್ಲಿ ಮನೆಗೆ ಬರ್ತೀನಿ. ಫೋನ್ ಇಡು. ರೀ, ದುಡ್ಡು ಅರೇಂಜ್ ಆಯ್ತಾ? ವೀರೇಂದ್ರ ಅವರು ಮಾವಂಗೆ ಫೋನ್ ಮಾಡಿದ್ರಂತೆ, ದುಡ್ಡು ಅರೇಂಜ್ ಆದ ತಕ್ಷಣ ಹೇಳು ಬಂದ್ಬಿಡ್ತೀನಿ ಅಂತ. ಸರಿ ಬರೋಕೆ ಹೇಳು, ನಾನು ದುಡ್ಡು ತಗೊಂಡ್ಬರ್ತೀನಿ. ಸರಿ, ಹುಷಾರಾಗಿ ಬನ್ನಿ. ಎಲ್ಲ ಹೋದ್ರು ನಾನು ಸಾಲ ಮಾಡ್ತಿದ್ದಾರಲ್ಲ, ನಾನು ಇಲ್ಲ ಇದ್ದೀನಿ ಅಂತ ಹೆಂಗೆ ಗೊತ್ತಾಗ್ತಿದೆ ಅವ್ರಿಗೆ? ಮ್ಯಾಜಿಕ್ ಏನಾದ್ರು ಮಾಡ್ತಿದ್ದಾನೆ. ರಾಮನಪ್ಪನ ಮಗ GPS ಟ್ರ್ಯಾಕರ್ ಇಟ್ಟಿದ್ದಾನೆ. ಇದರಿಂದ ನಾನು ಎಲ್ಲಿದ್ದೀನಿ ಅಂತ ತಿಳ್ಕೊತಾ ಇದ್ದಾರೆ. ವರ್ಷ ಇದಕ್ಕೊಂದು ಗತಿ ಕಾಣಬೇಕು. ಎಸ್ಕೇಪ್ ಆಗಬೇಕು. ಸಿದ್ದೇಗೌಡ್ರೆ, ನಾನು ಫೈನಲ್ ಜಡ್ಜ್ಮೆಂಟ್ ಕೊಡೋದಕ್ಕೆ ಮುಂಚೆ ನೀವೇನಾದರೂ ಹೇಳೋದಿದೆಯಾ? ಆನರ್, ಕಟಕಟೆಯಲ್ಲಿ ನಿಮ್ಮ ಮುಂದೆ ಆರೋಪಿ ಸ್ಥಾನದಲ್ಲಿ ನಿಂತಿರುವ ಸಿದ್ದು ಅಲಿಯಾ ಸಿದ್ದೇಗೌಡ ಒಟ್ಟಾರೆ ಇವನ ಗುಣ ನಡತೆಗಳೇ ಸರಿಯಿಲ್ಲ. ತನ್ನ ಕಾರ್ಯ ಸಾಧನೆಗೋಸ್ಕರ ಯಾರಿಗೆ ಏನು ಬೇಕಾದರೂ ಮಾಡ್ತಾನೆ. ಇವನ ಮೋಜಿಗಾಗಿ, ಇವನ ನಿರ್ಲಕ್ಷ್ಯತನದಿಂದ ಈಗಾಗಲೇ 2 ಅಮಾಯಕ ಪ್ರಾಣಗಳನ್ನ ಬಲಿ ತೆಗೆದುಕೊಂಡಿದ್ದಾನೆ. ಇವನಿಗೆ ದುಡ್ಡಿನ ದುರಹಂಕಾರ, ಅಧಿಕಾರ ದರ್ಪದಿಂದ ನಾನು ಏನು ಮಾಡಿದ್ರು ನಡೆಯುತ್ತೆ ಅನ್ನುವ ದುರಹಂಕಾರದಿಂದ ಸಮಾಜದಲ್ಲಿ ಮೆರಿತಾ ಇದ್ದಾನೆ. ನಿನ್ನೆ ಕೋರ್ಟಲ್ಲಿ ಇವನ ನಡವಳಿಕೆಗಳನ್ನ ನೀವೇ ಕಣ್ಣಾರೆ ನೋಡಿದ್ರಲ್ಲ ಮಹಾಸ್ವಾಮಿ. ಇವನು
ನಾನು ಯಾರನ್ನು ಕೊಲ್ಲೋದಕ್ಕೂ ಕೂಡ ಹಿಂಜರಿಯಲ್ಲ. ಇಂತಹ ಕೆಟ್ಟ ಕ್ರಿಮಿಗಳು ಸಮಾಜದಲ್ಲಿದ್ರೆ ಮತ್ತಷ್ಟು ಅಮಾಯಕ ಜನರ ಪ್ರಾಣ ಬಲಿಯಾಗತ್ತೆ. ಹಾಗಾಗಿ ಈತನಿಗೆ ಜೀವಾವಧಿಯ ಶಿಕ್ಷೆಯನ್ನೇ ನೀಡಬೇಕು ಅಂತ ಹೇಳಿ ನಾನು ಈ ಘನ ನ್ಯಾಯಾಲಯದ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಇವರ ಎಲ್ಲ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದ ನಂತರ ಹಾಗೂ ಇಂದಿನ ಕೋರ್ಟ್ ಕೊಟ್ಟಿರೋ ತೀರ್ಮಾನದ ಮೇಲೆಯೂ ಮತ್ತು ನೇರವಾಗಿ ನಾನು ಈತನ ಆಕ್ರೋಶವನ್ನು ನೋಡಿದ ಮೇಲೆ ಈ ವ್ಯಕ್ತಿ ಯಾವುದೇ ಕಾರಣಕ್ಕೂ ಕ್ಷಮಾಪಣೆಗೆ ಅರ್ಹನಲ್ಲವೆಂದು ತಿಳಿದು ಬಂದಿದೆ. ಕೆಳ ನ್ಯಾಯಾಲಯವು ಈತನಿಗೆ ಜಾಮೀನನ್ನು ನೀಡಿತ್ತು. ಆದರೆ ಈತನ ದುರ್ವರ್ತನೆಯನ್ನು ಈ ಘನ ನ್ಯಾಯಾಲಯವು ಕಂಡಿರುವುದರಿಂದ ಈತನಿಗೆ ಜೀವಾವಧಿ ಶಿಕ್ಷೆಯನ್ನು ಎಕ್ಸ್ಕ್ಯೂಸ್ ಮಿ ಯುವರ್ ಆನರ್. ಹಲೋ ಮಿಸ್ಟರ್, ಯಾರು ನೀವು? ಕೋರ್ಟಲ್ಲಿ ಪ್ರೊಸೀಡಿಂಗ್ ನಡೀತಿದೆ ಅನ್ನೋ ಸೆನ್ಸ್ ಬೇಡವಾ ನಿಮಗೆ? ಕೋರ್ಟ್ ಪರ್ಮಿಷನ್ ಇಲ್ಲದೆ ಒಳಗೆ ಬರಬಾರದು ಅನ್ನೋದು ಗೊತ್ತಿಲ್ವಾ ನಿಮಗೆ? ವಾಟ್ ಈಸ್ ದಿಸ್? ಐ ಆಮ್ ಸಾರಿ ಯುವರ್ ಆನರ್. ಇವತ್ತು ನಾನು ಇಲ್ಲಿಗೆ ಬರದೇ ಹೋಗಿದ್ದಿದ್ರೆ ಇನ್ನೊಂದು ದೊಡ್ಡ ದುರಂತ ನಡೆದು ಹೋಗುತ್ತೆ ಅಂತ ಭಯ, ಹಾಗಾಗಿ ಬಂದೆ. ದಯವಿಟ್ಟು ನನಗೆ 2 ನಿಮಿಷ ಮಾತಾಡೋಕ್ಕೆ ಅವಕಾಶ ಮಾಡಿಬಿಡಿ ಯುವರ್ ಆನರ್. ಈಗ ಜಡ್ಮೆಂಟ್ ಕೊಡೋ ಸಮಯದಲ್ಲಿ ನೀವು ಬಂದು ಹೇಳೋದೇನಿದೆ? ನೀವು ಹೀಗೆ ಕೋರ್ಟ್ಗೆ ಮಧ್ಯದಲ್ಲಿ ಬಂದು ತೊಂದರೆ ಕೊಟ್ಟರೆ ಅದಕ್ಕೇನು ಶಿಕ್ಷೆ ಅಂತ ಗೊತ್ತಿದೆಯಾ ನಿಮಗೆ?